Hi, hello everybody. Welcome to Vikas Commerce Tutorials and I am Mr. Vikas Madke. So ಸ್ನೇಹಿತರೆ ಇವತ್ತಿನ ವಿಡಿಯೋ ಸೆಷನ್ ಏನಪ್ಪಾ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಎಷ್ಟೋ ಜನರ ಒಂದು ಕ್ವಶನ್ಗಳೇನಪ್ಪ ಅಂದ್ರೆ ಸರ್ ಯಾವ್ದು ಬರ್ತದೆ, ಗೇನ್ ರೇಷಿಯೋ ಬರ್ತಾನೋ, ಸ್ಯಾಕ್ರಿಫೈಸ್ ರೇಷಿಯೋ ಬರ್ತಾನೋ ಅಥವಾ NPSR ಬರ್ತಾನೋ ಅಂತೇಳಿ. ಸೊ ನಮ್ಮ ಅನುಭವದ ಆಧಾರದ ಮೇಲೆ ಅವರು ನಿಮಗೆ ಕೇಳೋದು ಗೇನ್ ರೇಷಿಯೋಸ್ ಚಾನ್ಸಸ್ ಹೆಚ್ಚದ, ಸ್ಯಾಕ್ರಿಫೈಸ್ ರೇಷಿಯೋ ಕೂಡ ಬರಬಹುದು. ಬಟ್ ಯಾರೆಲ್ಲ ಗೇನ್ ರೇಷಿಯೋ ಮಾಡ್ತಾ ಇದ್ರಿ ನೀವು ಸ್ಯಾಕ್ರಿಫೈಸ್ ರೇಷಿಯೋ ಮಾಡೇ ಮಾಡ್ತೀರಿ. ಬಿಕಾಸ್ ಗೇನ್ ರೇಷಿಯೋ ಫಾರ್ಮುಲಾ ಏನದ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಅದರ ಅಪೋಸಿಟ್ ಅದು ಸ್ಯಾಕ್ರಿಫೈಸ್ಗೆ ಆಗ್ತದೆ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, ಇದು ನ್ಯೂ ಮೈನಸ್ ಓಲ್ಡ್, ಅಲ್ಲಿ ಓಲ್ಡ್ ಮೈನಸ್ ನ್ಯೂ. ಸೊ ಗೇನ್ ರೇಷಿಯೋಗೆ ಜಾಸ್ತಿ ಒತ್ತನ್ನು ಕೊಡಬೇಕು, ಮೋಸ್ಟ್ಲಿ ಅದೇ ಬರಬಹುದು ಅಂತ ನಮ್ಮ ಅಭಿಪ್ರಾಯ. ಬಿಕಾಸ್ ಬಹಳಷ್ಟು ರಿಪೀಟ್ ಆಗಿದೆ. ಸ್ಯಾಕ್ರಿಫೈಸ್ ರೇಷಿಯೋ ಬಂದರೂ ಏನು ಅಡ್ಡಿ ಇಲ್ಲ. ಸ್ಯಾಕ್ರಿಫೈಸ್ ಬಂತಂದ್ರೆ 12 ಮಾರ್ಕ್ಸ್ ರಿಟೈರ್ಮೆಂಟ್ ನಲ್ಲಿ ಬರ್ತದೆ, ಗೇನ್ ಬಂತಂದ್ರೆ 12 ಮಾರ್ಕ್ಸ್ ಅಡ್ಮಿಷನ್ ಅಲ್ಲಿ ಬರ್ತದೆ. ಓಕೆ, ಸೊ ಈ ರೀತಿ ಡೈರೆಕ್ಟ್ ಕ್ವಶನ್ಸ್ ಅನ್ನ ಮಾಡ್ರಿ. ಎಷ್ಟೋ ರೀತಿಯಲ್ಲಿ ವೆರೈಟಿ ಅದಾವ್ರಿ, ಕೇಸ್ 1 ಕೇಸ್ 2 ಅಂತೇಳಿ. ಆ ರೀತಿ ಮಾಡಬೇಡ್ರಿ. ಡೈರೆಕ್ಟ್ ಅಂದ್ರೆ ನ್ಯೂ ರೇಷಿಯೋನು ಕೊಟ್ಟಿರಬೇಕು, ಓಲ್ಡ್ ರೇಷಿಯೋನು ಕೊಟ್ಟಿರಬೇಕು. ಓಲ್ಡ್ ರೇಷಿಯೋ ನ್ಯೂ ರೇಷಿಯೋ ಎರಡೂ ಕೊಟ್ಟಿರಬೇಕು ಕ್ವಶನ್ ಪೇಪರ್ ನಲ್ಲಿ. ಅಂತಹ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡುವಂತ ಕೆಲಸವನ್ನ ನೀವು ಮಾಡಬೇಕು. ಸೊ ಈಗ ನಿಮ್ಮ ಮುಂದೆ ನಾನು 2023ರ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್, 2022ರ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್, 2021ರಲ್ಲಿ ಎಕ್ಸಾಮ್ ನಡಲಿಲ್ಲ ಡ್ಯೂ ಟು ಕೋವಿಡ್. ಸೊ ಹಾಗಾಗಿ ಅದನ್ನ ಬಿಟ್ಬಿಡ್ತೀನಿ. ಅದಾದ ನಂತರ 2023 ಆಗಿರುವಂತಹ ಪ್ರಿಪರೇಟರಿ ನಮ್ಮ ಜಿಲ್ಲೆಯಲ್ಲಿ, ಸೊ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಈಸಿನ ತೆಗೆದಿರ್ತಾರೆ ಅವರು. 2023 ಪ್ರಿಪರೇಟರಿ ಕ್ವಶನ್ ಪೇಪರ್ ಅನ್ನ ನಿಮ್ಮ ಮುಂದೆ ನಾನು ತಗೊಂಡ್ಬರ್ತೀನಿ. ಸೊ 3 ಕ್ವಶನ್ಸ್ ಅನ್ನ ಮಾಡಿದೀವಿ. 3 ಕಡೆ 2 ಗೇನ್ ರೇಷಿಯೋ ಅದ, 1 ಸ್ಯಾಕ್ರಿಫೈಸ್ ರೇಷಿಯೋ ಅದ. ಎಲ್ಲವೂ ಕೂಡ ಡೈರೆಕ್ಟ್ ಅದಾವ್ರಿ. ಡೈರೆಕ್ಟ್ ಕ್ವಶನ್ಸ್ ಅಂದ್ರೆ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೋ, ನ್ಯೂ ರೇಷಿಯೋ ಕೊಟ್ಟಿರ್ತಾರೆ. ಸೊ ಇವತ್ತಿನ ಸೆಷನ್ ಈ ರೀತಿ ಪ್ರಾಬ್ಲಮ್ಸ್ಗಳ ರಿಲೇಟೆಡ್ ಆಗಿರ್ತದೆ. ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಆನ್ಯುವಲ್ ಎಕ್ಸಾಮ್ 2023 ಕ್ವಶನ್ ಪೇಪರ್ನ ತೊಗೊಂಡು ಬರ್ತಾ ಇದ್ದೀನಿ. ಇಲ್ಲಿ ಇರುವಂತಹ ಕ್ವಶನ್ ನಂಬರ್ 26 ಅನ್ನು ನಾನು ಮಾಡ್ತಾ ಇದ್ದೀನಿ. ಗಿರೀಶ್, ಯೋಗೇಶ್ ಆ್ಯಂಡ್ ಹರೀಶ್ ಅಂತೇಳಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಗಿರೀಶ್, ಯೋಗೇಶ್ ಆ್ಯಂಡ್ ಹರೀಶ್ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. ಗಿರೀಶ್, ಯೋಗೇಶ್ ಪಾರ್ಟ್ನರ್ಸ್ ಅದಾರು. ಅವ್ರು ಏನು ಮಾಡ್ತಾ ಇದಾರಪ್ಪ ಅಂದರೆ 4:3:2 ನಲ್ಲಿ ತಮ್ಮ ಶೇರ್ಸ್ ಲಾಸ್ಗಳನ್ನು ಪ್ರಾಫಿಟ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ಗಿರೀಶ್ ರಿಟೈರ್ಸ್ ಫ್ರಮ್ ದ ಫರ್ಮ್. ಯಾರು ರಿಟೈರ್ ಆಗ್ತಾ ಇದ್ದಾರೆ? ವೆರಿ ಇಂಪಾರ್ಟೆಂಟ್. ಗಿರೀಶ್ ಅವರು ಹೋದ್ರು. ಯೋಗೇಶ್ ಅಂಡ್ ಹರೀಶ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3. ಫ್ಯೂಚರ್ ಪ್ರಾಫಿಟ್ಸ್ ಅಂತ ಹೇಳಕತ್ತಾರ ಅವರು. ಫ್ಯೂಚರ್ ಪ್ರಾಫಿಟ್ಸ್ ಅನ್ನ 5:3 ರೇಷಿಯೋನಲ್ಲಿ ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಫಸ್ಟ್ ಏನು ಬರೀಬೇಕಪ್ಪ ಅಂದರೆ ಯಾವಾಗಲೂ ಕ್ವಶನ್ ನಂಬರನ್ನು ಬರೀಬೇಕು. 26 ಏನು ಕೇಳ್ತಾ ಇದ್ದಾರೋ 26 ಕ್ವಶನ್ನಲ್ಲಿ, ಕ್ಯಾಲ್ಕುಲೇಟ್ ದ ಗೇನ್ ರೇಷಿಯೋ ಆಫ್ ಯೋಗೇಶ್ ಆ್ಯಂಡ್ ಹರೀಶ್. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಹೆಡ್ಡಿಂಗ್ ಅದೇ ರೀತಿ ಹಾಕೊಂಡ್ಬಿಡ್ತೀನಿ. ಭಾಳ ಸಿಸ್ಟಮೆಟಿಕ್ ಆಗಿ ಬಿಡಿಸಬೇಕು ಸ್ನೇಹಿತರೆ. ವ್ಯಾಲ್ಯೂಯೇಟರ್ಗೆ ಎಲ್ಲೂ ಕೂಡ ಮಾರ್ಕ್ಸ್ ತೆಗಿಬೇಕು ಅಂತ ಅನಿಸ್ಲೇಬಾರ್ದು. ಆ ರೀತಿ ನಾವು ಪ್ರಿಪೇರ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಆಫ್ ಕ್ವಶನ್ ಕೇಳಕತ್ತ ನಾವು ಡೈರೆಕ್ಟ್ ಅದನ್ನ ಬರೀರಿ. ಗೇನ್ ರೇಷಿಯೋ ಆಫ್ ಯೋಗೇಶ್ ಆ್ಯಂಡ್ ಹರೀಶ್. ಸೊ ಯೋಗೇಶ್ ಆ್ಯಂಡ್ ಹರೀಶ್ ಅಂತ ಹೇಳಿ ಈ ರೀತಿ ನೀವು ಬರೀಬೇಕು. ಕ್ಯಾಲ್ಕುಲೇಷನ್ ಆಫ್ ಯೋಗೇಶ್ ಆ್ಯಂಡ್ ಹರೀಶ್ ಅಂತೇಳಿ ಈ ರೀತಿ ಹೆಡ್ಡಿಂಗನ್ನು ಹಾಕ್ಕೊಳ್ರಿ. ಅದಾದ ನಂತರ ಗಿವನ್ ಇನ್ಫಾರ್ಮೇಷನನ್ನು ಫಸ್ಟ್ ಬರೀಬೇಕು. ನಮ್ಮ ಕ್ವಶನಲ್ಲಿ ಏನೇನು ಕೊಟ್ಟಾರು ಅಂತ ನೋಡ್ಕೊಂತ ಹೋಗೋಣ. ಗಿರೀಶ್, ಯೋಗೇಶ್, ಹರೀಶ್ ಆರ್ ಪಾರ್ಟ್ನರ್ಸ್ ಇನ್ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. ಏನಿದು 4:3:2? ಇದು ಓಲ್ಡ್ ರೇಷಿಯೋ ಆಗಿರ್ತದೆ. ಸೊ ಇದಕ್ಕೆ ಏನಂತ ಬರೀಬೇಕು? ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ ಈಕ್ವಲ್ಸ್ ಟು 4:3:2. ಅರ್ಥ ಆಯ್ತಾ? 4:3:2 ಇದು ಕ್ವಶನಲ್ಲಿ ಕೊಟ್ಟಿರುವಂಥದ್ದು. ಅದಾದ ನಂತರ ಮತ್ತೇನು ಕೊಟ್ಟಾರಂತ ನೋಡೋಣ. ಗಿರೀಶ್ ರಿಟೈರ್ಸ್. ಸೊ ರಿಟೈರಿಂಗ್ ಪಾರ್ಟ್ನರ್ ಯಾರು ಅನ್ನೋದನ್ನು ಬರೆದು ಬಿಡೋಣ. ರಿಟೈರಿಂಗ್ ಪಾರ್ಟ್ನರ್ ಯಾರು? ಗಿರೀಶ್. ಗಿರೀಶ್ ಅವರ ಶೇರ್ ಎಷ್ಟು ಅನ್ನೋದನ್ನು ಕೂಡ ಇಲ್ಲಿ ಬರೆದ್ರೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈ 4, 3, 2 ಇದ್ರೊಳಗಡೆ ಗಿರೀಶ್ ಯಾರ್ರಿ? ಇಲ್ಲಿ ಬರೆದಿರ್ತಾರೆ ನೋಡ್ರಿ. ಗಿರೀಶ್, ಯೋಗೇಶ್. ಗಿರೀಶ್ ಎಷ್ಟು ನಂಬರ್ ಅದನು? ಫಸ್ಟ್ ನಂಬರ್. ಸೊ ಫಸ್ಟ್ ನಂಬರಲ್ಲಿ ಯಾವ್ದದ? 4 ಅದ. ಹಾಗಾಗಿ 4 ಡಿವೈಡೆಡ್ ಬೈ 4 + 3 7, 7 + 2 9. ಸೊ 4/9.
9. ಗಿರೀಶ್ ಅವರ ಶೇರ್ 4/9. ಸೊ ಗಿರೀಶ್ ಅವರು ಹೋದರು. ಅದಾದ ನಂತರ ನ್ಯೂ ರೇಷಿಯೋವನ್ನು ಅವ್ರು ಕೊಟ್ಟಿರ್ತಾರೆ 100% ಎಕ್ಸಾಮ್ನಲ್ಲಿ. ಸೊ ನ್ಯೂ ರೇಷಿಯೋ ಎಲ್ಲದ ಅಂತ ನೋಡೋಣ. ಗಿರೀಶ್ ರಿಟೈರ್ಸ್ ಫ್ರಮ್ ದ ಫರ್ಮ್ ಬರ್ದ್ನಿ. ಯೋಗೇಶ್ ಅಂಡ್ ಹರೀಶ್ ಅಗ್ರಿ ಟು ಶೇರ್ ದ ಫ್ಯೂಚರ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3. ಇದೆಷ್ಟು? 5:3. ಗಿರೀಶ್ ಹೋದ, ಹಾಗಾದ್ರೆ ಇದು ಯಾರ್ಯಾರು? ಯೋಗೇಶ್ ಮತ್ತು ಹರೀಶ್. ಸೀಕ್ವೆನ್ಸ್ದಾಗ ಹೋಗ್ಬೇಕ್ರಿ. ಗಿರೀಶ್ ಹೋದ, ನೆಕ್ಸ್ಟ್ ಯಾರು ಬರ್ತಾರೆ? ಯೋಗೇಶ್. ಸೊ ಇದು 5 ಯೋಗೇಶ್, ಆಮೇಲೆ ಹರೀಶ್ 3. ಅದು ಬೇಡ ಅಂದ್ರೆ ಇಲ್ಲೂ ಬರೆದಿರ್ತಾರೆ ನೋಡ್ರಿ. ಗಿರೀಶ್ ರಿಟೈರ್ಸ್ ಫ್ರಮ್ ದ ಫರ್ಮ್ ಯೋಗೇಶ್ ಆ್ಯಂಡ್ ಹರೀಶ್. ಸೊ ಫಸ್ಟ್ ಯೋಗೇಶ್ ಅದ, ಸೊ 5 ಯೋಗೇಶ್, ಹರೀಶ್ 3. ಈ ರೀತಿ ಆಗಬೇಕು. ಕ್ಲಿಯರ್? ಸೊ ನಾವು ನೆಕ್ಸ್ಟ್ ಏನು ಕೆಲಸ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಗೇನ್ ರೇಷಿಯೋ ಫಾರ್ಮುಲಾನ ಬರೀಬೇಕು. ಈ ರೀತಿ ಸಿಸ್ಟಮೆಟಿಕ್ ಆಗಿ ಹೋಗ್ರಿ. ಕಂಪಲ್ಸರಿ ಫಾರ್ಮುಲಾ ಇರಬೇಕು. ಗೇನ್ ರೇಷಿಯೋ ಫಾರ್ಮುಲಾ ಏನು? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ವೆರಿ ಸಿಂಪಲ್. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ನಿಮ್ಮ ಗೇನ್ ರೇಷಿಯೋನ ಫಾರ್ಮುಲಾ ಆಗಿರ್ತದೆ. ಕರೆಕ್ಟಾ? ಅದಾದ ನಂತರ ಈಗ ಏನು ಮಾಡಬೇಕಪ್ಪ ಅಂದರೆ ಯಾರ್ಯಾರು ಗೇನ್ ಮಾಡ್ತಾರೋ ಅನ್ನೋದನ್ನು ನೆನ್ಪಿಟ್ಕೊಳ್ರಿ. ಒಂದು ಸಂಸ್ಥೆಯಲ್ಲಿ ಯಾರಾದರೂ ಒಬ್ಬರು ರಿಟೈರ್ ಆಗ್ತಾ ಇದ್ದಾರೆ ಅಂದರೆ ಉಳಿದಂತಹ ಪಾರ್ಟ್ನರ್ಸ್ಗೆ ಲಾಭ ಆಗ್ತದೆ. ನಾವು ರಿಟೈರಿಂಗ್ ಪಾರ್ಟ್ನರ್ ಇಸ್ ಹೂ? ಗಿರೀಶ್. ಸೊ ಗಿರೀಶ್ ಹೆಸರನ್ನು ಬಿಟ್ಟು ಉಳಿದವ್ರ ಹೆಸರನ್ನು ಬರೀರಿ. ಗಿರೀಶ್ ಹೋದ, ಸೊ ಅವನ ಹೆಸರು ಬೇಡ. ಉಳಿದ್ರೆ ಯಾರಲ್ಲಿ? ಯೋಗೇಶ್. ಸೊ ಹಾಗಾಗಿ ಯೋಗೇಶ್ ಅಂತ ಬರ್ತೀನಿ. ಒಂದು ಲೈನ್ ಬಿಟ್ಟು ಹರೀಶ್ ಅಂತ ಬರೀರಿ. ಇವರಿಬ್ಬರು ಉಳಿದಂತಹ ಪಾರ್ಟ್ನರ್ಸ್. ಯೋಗೇಶ್, ಗಿರೀಶ್ ಅವ್ರು ಹೋದರು, ಸೊ ಯೋಗೇಶ್ ಮತ್ತು ಹರೀಶ್ ಅವರ ಹೆಸರನ್ನು ಬರೀರಿ. ಈಗ ಯೋಗೇಶ್ ಇಲ್ಲಿ ಕೇಳೋನು ನ್ಯೂ ರೇಷಿಯೋ. ಸೊ ನ್ಯೂ ರೇಷಿಯೋ ಎಷ್ಟದ? 5. 5 ಡಿವೈಡೆಡ್ ಬೈ 5 + 3. ಎರಡು ಕೂಡಿಸ್ಕೊಳ್ಳಿ. 5 + 3 8. ಸೊ 5 ಡಿವೈಡೆಡ್ ಬೈ 8. ಮೈನಸ್ ಸಿಂಬಾಲ್ದ, ಸೊ ಮೈನಸ್. ಓಲ್ಡ್ ರೇಷಿಯೋ ಎಷ್ಟದ? ಇಲ್ಲದ ಓಲ್ಡ್ ರೇಷಿಯೋ. ಈ ರೀತಿ ಮಾಹಿತಿಯನ್ನು ಬರ್ಕೊಂಡಾಗ ಭಾಳ ಈಸಿ ಆಗ್ತದೆ. ಇದೇ ರೀತಿ ಫಾರ್ಮೆಟನ್ನು ಫಾಲೋ ಮಾಡಿರಿ. ಓಲ್ಡ್ ರೇಷಿಯೋ ಎಷ್ಟದ? 4. ಸೊ 4 ಅಲ್ಲ, 4 ಯಾರ್ದಪ್ಪ ಅಂದರೆ ಇದು ರಿಟೈರಿಂಗ್ ಪಾರ್ಟ್ನರ್ದು. ಯಾರ್ದು? ಗಿರೀಶ್ ಅವ್ರದ್ದು. ಇವನು ಯಾರು ರೀ? ಇವನು ಯೋಗೇಶ್. ಸೊ ಹಾಗಾಗಿ ಯೋಗೇಶ್ ಅವರ ಶೇರ್ 3 ಅದ. ಸೊ ನಾವು ಇಲ್ಲಿ ಏನು ಮಾಡಬೇಕು? 3 ಡಿವೈಡೆಡ್ ಬೈ 4 + 3 7. 7 + 2 9. ಸೊ 3 ಡಿವೈಡೆಡ್ ಬೈ 9. ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನ್ಯೂ ರೇಷಿಯೋ ಅಂತ ಹೇಳಕತ್ತಾರು. ಯೋಗೇಶ್ ಅವರ ನ್ಯೂ ರೇಷಿಯೋ 5 ಡಿವೈಡೆಡ್ ಬೈ 5 + 3 8. ಓಲ್ಡ್ ರೇಷಿಯೋ ಅಂತ ಹೇಳಕತ್ತಾರು. ಓಲ್ಡ್ ರೇಷಿಯೋ ಇಲ್ಲದ ಯೋಗೇಶ್ ಎಲ್ಲಿ ಬರ್ತಾನೆ ಒಳಗಡೆ? 2ನೇ ನಂಬರ್, ಬಿಕಾಸ್ ಗಿರೀಶ್ ಫಸ್ಟ್ ಅದನ್ನು. ಹಾಗಾಗಿ 3 ಡಿವೈಡೆಡ್ ಬೈ 4 + 3 7. 7 + 2 9. ಅದಾದ ನಂತರ ಹರೀಶ್ ಅವರ ನ್ಯೂ ರೇಷಿಯೋ ಹರೀಶ್ ಎಷ್ಟು? 3 ಡಿವೈಡೆಡ್ ಬೈ 8. ಮೈನಸ್ ಸಿಂಬಾಲ್ ಆಸ್ ಇಟ್ ಈಸ್. ಅದಾದ ನಂತರ ಓಲ್ಡ್ ರೇಷಿಯೋ ಆಫ್ ಹೂಮ್? ಓಲ್ಡ್ ರೇಷಿಯೋ ಆಫ್ ಹರೀಶ್ ಅವರ ಓಲ್ಡ್ ರೇಷಿಯೋ ಎಷ್ಟು? 2 ಅದ. ಸೊ ಹಾಗಾಗಿ 2 ಡಿವೈಡೆಡ್ ಬೈ ಅಗೇನ್ 4 + 3 7. 7 + 2 9. ಈ ರೀತಿ ಮಾಡಬೇಕು. ಈಗ ಇದನ್ನು ಕ್ಯಾಲ್ಕುಲೇಟ್ ಹೆಂಗೆ ಮಾಡಬೇಕು? ಕ್ಯಾಲ್ಕುಲೇಟರ್ನ ಮಾಡಿದರೆ ಇದರ ಆನ್ಸರ್ ಬರಲ್ಲ. ವೆರಿ ಸಿಂಪಲ್. ಒಂದು ಶಾರ್ಟ್ಕಟ್ ಟೆಕ್ನಿಕನ್ನು ಹೇಳ್ಕೊಡ್ತೀನಿ. LCM ಅನ್ನು ಫೈಂಡ್ ಮಾಡಲಿಕ್ಕೆ 8 ಮತ್ತು 9 ಎರಡೂ ಒಂದೇ ಟೇಬಲ್ದಾಗ ಬರ್ತಾವೆ ಅಂತ ಚೆಕ್ ಮಾಡಿರಿ. ಬೋತ್ ನಂಬರ್ಸ್ ಡಸ್ ನಾಟ್ ಕಮ್ ಅಂಡರ್ ಅ ಸಿಂಗಲ್ ಟೇಬಲ್. ಎರಡೂ ನಂಬರ್ಗಳು ಒಂದೇ ಮಗ್ಗಿಯಲ್ಲಿ ಬರುವಂಥದ್ದಲ್ಲ. ಯಾವಾಗ ಎರಡೂ ನಂಬರ್ ಒಂದೇ ಮಗ್ಗಿಯಲ್ಲಿ ಬರಲ್ಲ ಆವಾಗ 8 × 9 ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡ್ರಿ. 8 9 ಎಷ್ಟು ಅನ್ನೋದನ್ನು ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ದಾಗ ನೋಡ್ಬೋದು. 8 × 9 ಎಷ್ಟಾಗ್ತದೆ? 72. ಆವಾಗ ನಿಮ್ಮ LCM ಎಷ್ಟಪ್ಪ ಅಂದರೆ 72. ಇಲ್ಲಿಯೂ ಕೂಡ 72. ಇಸ್ ಇಟ್ ಕ್ಲಿಯರ್? ಯಾವಾಗ ಈ ರೀತಿ ಶಾರ್ಟ್ಕಟ್ ಟೆಕ್ನಿಕ್ ಮಾಡಬೇಕಪ್ಪ ಅಂದರೆ ಎರಡೂ ನಂಬರ್ ಒಂದೇ ಮಗ್ಗಿದಾಗ ಬರಬಾರ್ದು. 8 ಮತ್ತು 9 ಯಾವುದೇ ಮಗ್ಗಿಯಲ್ಲಿ ಸಮನಾಗಿ ಬರೋದಿಲ್ಲ. 8 ಬೇರೆ ಮಗ್ಗಿ, 9 ಬೇರೆ ಮಗ್ಗಿಯಲ್ಲಿನೇ ಬರ್ತದೆ. ಹಾಗಾಗಿ 8 × 9 ಡೈರೆಕ್ಟ್ಲಿ ಮಾಡಬೇಕು. ಅದು ನಿಮ್ಗೆ ಬೇಡ ಅಂದರೆ ನಾನು ಶಾರ್ಟ್ಕಟ್ ಲಾಂಗ್ ಕಟ್ ಅಂದರೆ ಡೈರೆಕ್ಟಾಗಿ ಮಾಡುವಂಥದ್ದು ಯಾವ ರೀತಿ ಹೇಳ್ಕೊಡ್ತೀನಿ. 8 ಅದ, 9 ಅದ, ಈ ರೀತಿ ನಾವು ಮಾಡ್ತೀವಿ. ಕರೆಕ್ಟಾಗಿ LCM ಏನು ಮಾಡ್ತೀವಿ? ಇಲ್ಲಿ 2 4s 2 ಟೇಬಲ್ ಒಳಗಡೆ ಅಲ್ಲಿ ಬರೋಂಗಿಲ್ಲ. 2ರ ಮಗ್ಗಿದಾಗ ಬರೋಂಗಿಲ್ಲ. 9 ಆ್ಯಸ್ ಇಟ್ ಈಸ್. 2 2s ಅಗೇನ್ 9 ಆ್ಯಸ್ ಇಟ್ ಈಸ್, ಬಿಕಾಸ್ ಅದು ಯಾವುದ್ರ ಮಗ್ಗಿದಾಗ ಬರೋಂಗಿಲ್ಲ. 2 1s 2 1 2 9 ಆ್ಯಸ್ ಇಟ್ ಈಸ್. ಅದಾದ ನಂತರ 9 1 9 1 9. ಈ ರೀತಿ ಮಾಡಬೇಕು. ಸೊ ನಾವು ಏನು ಮಾಡ್ತೀವಿ? ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ತೀವಿ. ಕರೆಕ್ಟಾ? 2 × 2 × 2 × 9. 2 2s 4. 4 2s 8. 8 9s ಆನ್ಸರ್ ಎಷ್ಟು ಬರ್ತದೆ? 72ನ ಬರ್ತದೆ. ಅಗೇನ್ ಇದು ಲಾಂಗ್ ಪ್ರೊಸೀಜರ್. ಅದು ಬೇಡ ಅಂದರೆ ಶಾರ್ಟ್ಕಟ್ ಈ ರೀತಿ ನೆನ್ಪಿಟ್ಕೊಳ್ರಿ. ಎರಡೂ ನಂಬರ್ ಒಂದೇ ಮಗ್ಗಿದಾಗ ಬರ್ತಾ ಇಲ್ಲ ಅಂದರೆ ಡೈರೆಕ್ಟ್ ಇಂಟು ಮಾಡಬೇಕು. ಓಕೆ, ಹಾಂ. ಈಗ ಏನು ಮಾಡಬೇಕು? 72 LCM ಆಯಿತು. 8ಅನ್ನು ನಾನು 72 ಮಾಡಬೇಕಾದ್ರೆ ಏನು ಮಾಡಬೇಕು? ವೆರಿ ಸಿಂಪಲ್. ಈ ರೀತಿ ನಂಬರ್ಗಳು ಒಂದೇ ಮಗ್ಗಿದಾಗ ಬರ್ತಾ ಇಲ್ಲ ಅಂದರೆ ಇಲ್ಲಿ ಎಷ್ಟದ? 9. ಸೊ ಇಲ್ಲಿ 9 ಮಾಡಿಬಿಡ್ರಿ.
ಇಲ್ಲೆಷ್ಟದ 9 ಅಪೋಸಿಟ್ 8, ಸೊ ಇಲ್ಲಿ 8 ಮಾಡಬೇಕು. ಈ ರೀತಿ ಶಾರ್ಟ್ಕಟ್ ಟೆಕ್ನಿಕ್ ಇದು. ಇಲ್ಲಿ 8 ಅದ, ಅಪೋಸಿಟ್ 9 ಅದ, ಸೊ 9 ಮಾಡಿರಿ. 9 ಅದ, ಅಪೋಸಿಟ್ 8 ಅದ, 8 ಮಾಡಿರಿ. ಯಾವಾಗ 2 ನಂಬರ್ ಒಂದೇ ಮಗ್ಗಿದ ಬರಂಗಿಲ್ಲಲ್ಲ ಅವಾಗ ಈ ರೀತಿ ಮಾಡಬೇಕು. 9ನ ಅಪೋಸಿಟ್ 8 ಅದ, ಸೊ 8 ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. 8ನ ಅಪೋಸಿಟ್ 9 ಅದ, 9 ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ವೆರಿ ಸಿಂಪಲ್. ಸೊ 5 9s 45 minus 3 8s 24. ಸೊ 45 minus 24 ಎಷ್ಟು ಬರ್ತದೆ? 21 ಡಿವೈಡೆಡ್ ಬೈ 72. ನೆಕ್ಸ್ಟ್ ಇಲ್ಲೂ ಕೂಡ ಸೇಮ್ ಆಗ್ತದೆ. 8 ಅದ, ಅಪೋಸಿಟ್ 9 ಅದ, ಇಂಟು 9 ಇಲ್ಲಿ 8 ಅದ, ಸೊ ಇಲ್ಲಿ 8. ಯಾವಾಗ ಒಂದೇ ಮಗ್ಗಿದಾಗ ಬರದೇ ಇರುವಾಗ 3 9s ಎಷ್ಟು ರೀ? 27. 2 8s 16. ಸೊ 27 ಮೈನಸ್ 16 11. ಸೊ 11 ಡಿವೈಡೆಡ್ ಬೈ 72. ಸೊ ದೇರ್ ಫೋರ್ ಇದು ಕಂಪಲ್ಸರಿ ಈ ರೀತಿ ಮಾಡಬೇಕು ನೀವು. ದೇರ್ ಫೋರ್ ಗೇನ್ ರೇಷಿಯೋ ಈಕ್ವಲ್ಸ್ ಟು 21/72 ಈಸ್ ಟು 11/72. 72 ಹೋಗ್ತದೆ. ಸೊ ಕನ್ವರ್ಟೆಡ್ ಇಂಟು 21:11 ಈ ರೀತಿ ಮಾಡಿ ಬಾಕ್ಸನ್ನು ಮಾಡಬೇಕು. ಇಲ್ಲಿಗೆ ನಿಮಗೆ 6 ಮಾರ್ಕ್ಸ್ ಖಚಿತವಾಗಿ ಸಿಗ್ತದೆ. ಇಸ್ ಇಟ್ ಕ್ಲಿಯರ್? ಈ ರೀತಿ ಮಾಡಬೇಕು ನೋಡ್ರಿ. ಯಾವಾಗ 2 ನಂಬರ್ ಒಂದೇ ಮಗ್ಗಿದಾಗ ಬರಂಗೆ, ಎಷ್ಟೋ ಜನರಿಗೆ ಫಾರ್ಮುಲಾ ಸಮಸ್ಯೆ ಇಲ್ಲ, ಕ್ಯಾಲ್ಕುಲೇಷನ್ ಸಮಸ್ಯೆ ಇಲ್ಲ, LCM ಮಾಡೋದನ್ನ ದೊಡ್ಡ ಸಮಸ್ಯೆ. 2 ನಂಬರ್ ಒಂದೇ ಮಗ್ಗಿದಾಗ ಬರಂಗಂದ್ರೆ ನಾನು ಹೇಳ್ಕೊಟ್ರಂತ ಶಾರ್ಟ್ಕಟ್ ಮಾಡಿರಿ. 8 × 9 ಡೈರೆಕ್ಟ್ ಮಾಡಿಬಿಡ್ರಿ. ಅಪೋಸಿಟ್ 9 ಅದ, ಇಲ್ಲಿ 9 ಮಾಡಿರಿ. ಅಪೋಸಿಟ್ 8 ಅದ, ಇಲ್ಲಿ ಇಂಟು 8 ಮಾಡಿರಿ. ಇಸ್ ಇಟ್ ಕ್ಲಿಯರ್? ಓಕೆ, ಇದು 2023ನ ಕ್ವಶನ್ ಪೇಪರ್. ಈಗ ನಾ ಏನು ಮಾಡ್ತೀನಿ, 2022ರಲ್ಲಿ ಒಂದು ಕ್ವಶನ್ ಪೇಪರ್ ಅದ. 2022 ಆ್ಯನ್ಯುವಲ್ ಎಕ್ಸಾಮ್. ಇಲ್ಲಿ ಯಾವ ಕ್ವಶನ್ ಬಂದದ ಅಂತ ನೋಡೋಣ. ರೇಷಿಯೋ ಮೇಲೆ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕೇಳಿದ್ದಾರೆ ಅವರು. ಕರೆಕ್ಟಾ? 23ನೇ ಕ್ವಶನ್ ಅದ. ಆ್ಯನ್ಯುವಲ್ ಎಕ್ಸಾಮ್ 2022 ಕ್ವಶನ್ ನಂಬರ್ 23. ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕೇಳ್ತಾ ಇದ್ದಾರೆ. ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ತಾ ಇದ್ದಾರೆ ಅಥವಾ ಗೇನ್ ರೇಷಿಯೋ ಕೇಳಿ, ಎರಡೂ ಸೇಮ್ ಆಗ್ತದೆ ರೀ. ಗೇನ್ ರೇಷಿಯೋ ನ್ಯೂ ಮೈನಸ್ ಓಲ್ಡ್, ಸ್ಯಾಕ್ರಿಫೈಸ್ ರಿವರ್ಸ್ ಓಲ್ಡ್ ಮೈನಸ್ ನ್ಯೂ, ಈ ರೀತಿ ಆಗ್ತದೆ. ಸೊ ಫಸ್ಟ್ ಕ್ವಶನ್ ಓದ್ಕೊಂತ ಹೋಗೋಣ. ರಾಜಾ ಆ್ಯಂಡ್ ಕಿರಣ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3. ರಾಜಾ ಮತ್ತು ಕಿರಣ್ ಆಲ್ರೆಡಿ ಪಾರ್ಟ್ನರ್ ಅದಾರ. ಅವರು ಯಾವ ರೇಷಿಯೋ ಮಾಡ್ತಾ ಇದ್ದಾರೆ? 5:3. ಸೊ ಈ 5:3 ಏನು? ಹಳೆ ರೇಷಿಯೋ, ಓಲ್ಡ್, ಬಿಕಾಸ್ ಇಬ್ರು ಓಲ್ಡ್ ಪಾರ್ಟ್ನರ್ಸ್. ಹಾಗಾಗಿ ನಾನು ಫಸ್ಟ್ ಇದು ಹೆಡ್ಡಿಂಗ್ ಬರಿತೀನಿ. ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬರಿಬೇಕು. ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಯಾರ ರೇಷಿಯೋ? ಆಫ್ ರಾಜಾ ಆ್ಯಂಡ್ ಕಿರಣ್, ಈ ರೀತಿ ಬರೀರಿ. ಓಕೆ, ಏನೇನು ಇನ್ಫಾರ್ಮೇಷನ್ ಕೊಟ್ಟಾರು ಅಂತ ಬರ್ಕೊಂತ ಹೋಗ್ರಿ. ಓಲ್ಡ್ ರೇಷಿಯೋನ ಕೊಟ್ಟಿದ್ದಾರೆ ಅವರು. ಓಲ್ಡ್ ರೇಷಿಯೋ ಎಷ್ಟದ? 5:3 ಈ ರೀತಿ ಓಲ್ಡ್ ರೇಷಿಯೋ ಅದ. ಕರೆಕ್ಟಾ? ನೆಕ್ಸ್ಟ್ ಮತ್ತೆ ಕ್ವಶನನ್ನು ಓದ್ತೀನಿ. ದೇ ಅಡ್ಮಿಟ್ ಚಂದನ್ ಇಂಟು ಪಾರ್ಟ್ನರ್ಶಿಪ್. ಸೊ ಇಲ್ಲಿ ನ್ಯೂ ಪಾರ್ಟ್ನರ್, ರಿಟೈರಿಂಗ್ ಪಾರ್ಟ್ನರ್ ಗೇನ್ ರೇಷಿಯೋದಲ್ಲಿ. ಇಲ್ಲಿ ನ್ಯೂ ಪಾರ್ಟ್ನರ್ ಯಾರು? ಚಂದನ್. ಸೊ ಇಲ್ಲಿ ಅವರ ಹೆಸರನ್ನು ಬರಿತೀನಿ. ಚಂದನ್ ಅವರು ಹೊಸದಾಗಿ ಬಂದಿರುವಂಥ ಪಾರ್ಟ್ನರ್. ಓಕೆ, ನೆಕ್ಸ್ಟ್ ಆಲ್ ದ ಪಾರ್ಟ್ನರ್ಸ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಈಕ್ವಲಿ. ಅಂದರೆ ನ್ಯೂ ರೇಷಿಯೋ ಹೇಳಕತ್ತಾರ ಅವರು. ನ್ಯೂ ರೇಷಿಯೋ ಎಷ್ಟು ಬರ್ತದೆ? ಈಕ್ವಲಿ ಬರ್ತದ ಅಂತ ಹೇಳಕತ್ತಾರ. ಈಕ್ವಲಿ ಅಂದಾಗ ಎಲ್ಲರಿಗೂ 1:1 ಆಗಬೇಕ್ರಿ. ಈಗ ನ್ಯೂ ರೇಷಿಯೋ ಅಂದಾಗ ಎಷ್ಟು ಸಲ 1 ಬರೀಬೇಕು? ಎಷ್ಟು ಜನ ಪಾರ್ಟ್ನರ್ಸ್ ಅದಾರ? ಆಲ್ರೆಡಿ ರಾಜಾ ಮತ್ತು ಕಿರಣ್ ಇದ್ದರು, ಅದು ಓಲ್ಡ್ ರೇಷಿಯೋದಾಗ. ಮತ್ತೆ ಯಾರು ಬಂದರು? ಚಂದನ್ ಬಂದ. ಸೊ ಹಾಗಾಗಿ 1:1 ಬಿಕಾಸ್ 3 ಜನ ರಾಜಾ, ಕಿರಣ್, ಈಗ ಬಂದಿರೋದು ಚಂದನ್. ಹಾಗಾಗಿ 3 ಸಲ 1:1 ಅಂತ ಬರೀಬೇಕು. ಇಲ್ಲೇನಾಗ್ತಾ ಇದೆ? ರಿಟೈರಿಂಗ್ನಲ್ಲಿ ಒಬ್ಬರು ಹೋಗ್ತಾ ಇದ್ದಾರೋ, ಹಾಗಾಗಿ 2 ಜನ ಬಂತಿಲ್ಲಿ. 3 ನಂಬರ್ ಇದ್ದು 2 ನಂಬರ್ ಅದು. ಬಟ್ ಇಲ್ಲಿ ಸ್ಯಾಕ್ರಿಫೈಸ್ ಇದೆ, 2 ಇದ್ದು 3 ಆಗಬೇಕು, ರಿವರ್ಸ್ ಆಗ್ತದೆ. ಓಕೆ, ಸೊ ಈಗ ನಾವು ಫಾರ್ಮುಲಾವನ್ನು ಬರೆಯುವಂಥ ಕೆಲಸವನ್ನು ಮಾಡಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ರಿವರ್ಸ್ ಮಾಡಬೇಕು. ರಿಟೈರಿಂಗ್ದಾಗ ಗೇನ್ ರೇಷಿಯೋದಾಗ ಹೆಂಗಿರ್ತದೆ? ನ್ಯೂ ಮೈನಸ್ ಓಲ್ಡ್, ಇಲ್ಲಿ ಓಲ್ಡ್ ಮೈನಸ್ ನ್ಯೂ. ಓಕೆ, ಇಲ್ಲಿ ಯಾರದಾರ ರೀ? ಚಂದನ್. ಅವ್ರ ಹೆಸರು ಬಿಟ್ಬಿಡ್ರಿ. ಉಳಿದ್ರೆ ಯಾರ್ಯಾರು? ಒಬ್ಬರು ರಾಜಾ ಮತ್ತೊಬ್ಬರು ಕಿರಣ್. ಓಕೆ, ರಾಜಾ ಅವರ ಓಲ್ಡ್ ರೇಷಿಯೋ, ರಾಜಾ ಯಾರಲ್ಲಿ? 5. ಸೊ 5/8. ಇಸ್ ಇಟ್ ಕ್ಲಿಯರ್? ಅದಾದ ನಂತರ ನ್ಯೂ ರೇಷಿಯೋ ಎಷ್ಟದ? 1. ಸೊ 1/1 + 1 2, 2 + 1 3, 1/3. ಇಸ್ ಇಟ್ ಕ್ಲಿಯರ್? ಈಗ ಇಲ್ಲಿ ಕಿರಣ್ ಕೂಡ ಸೇಮ್ ಅಗೇನ್. ಕಿರಣ್ ಓಲ್ಡ್ ರೇಷಿಯೋ. ಕಿರಣ್ ಯಾರ ಒಳಗಡೆ? 3. ಹಾಗಾಗಿ 3/5 + 3 8 ಮೈನಸ್ ನ್ಯೂ ರೇಷಿಯೋ.
ನ್ಯೂ ರೇಷಿಯೋ ಎಷ್ಟು 1 1 + 1 3. ಓಕೆ, ಈ ರೀತಿ ಈಗ ಬರ್ತಾ ಇದ್ದೀವಿ. ಇಲ್ಲ ಏನು ಮಾಡಬೇಕು, ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ 8 ಮತ್ತು 3 ಇದೇ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. 8 ಮತ್ತು 3 ಒಂದೇ ಮಗ್ಗಿದಾಗ ಬರ್ತಾವೋ ಇಲ್ಲ ಅಂತ ಚೆಕ್ ಮಾಡಿರಿ. 8 and 3 ಡಸಂಟ್ ಕಮ್ ಇನ್ ಎನಿ ಆಫ್ ದಿ ಟೇಬಲ್. 8 ಮತ್ತು 3 ಒಂದೇ ಮಗ್ಗಿದಾಗ ಬರಂಗಿಲ್ಲ, ಹಾಗಾಗಿ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಬೇಕು. 8 3 24, ಅದೇ ನಿಮ್ಮ LCM. 8 3 24. ಈಗ 8 ಅಪೋಸಿಟ್ ಏನದ 3, ಸೊ ಇಲ್ಲಿ ಇಂಟು 3. 3 ಅಪೋಸಿಟ್ ಏನದ 8, ಸೊ ಇಲ್ಲಿ 8. ವೆರಿ ಸಿಂಪಲ್. ಇಲ್ಲೂ ಕೂಡ ಸೇಮ್ ಸ್ಟ್ರಾಟಜಿ ಕಿರನಲ್ಲಿ ಕೂಡ 8 3 24, ಇಲ್ಲಿ ಇಂಟು 3, ಇಲ್ಲಿ ಇಂಟು 8. ಮತ್ತು ಹೇಳ್ತೀನಿ ನೋಡ್ರಿ, 8 ಮತ್ತು 3 ಒಂದೇ ಮಗ್ಗಿದಾಗ ಬರಂಗಿಲ್ಲ. ಒಂದೇ ಮಗ್ಗಿದಾಗ ಬರಲಿಲ್ಲ ಅಂದರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿಟ್ಬಿಡ್ರಿ. 8 ಅಪೋಸಿಟ್ 3 ಅದ, ಸೊ ಇಲ್ಲಿ ಇಂಟು 3 ಮಾಡಿರಿ. 3 ಅಪೋಸಿಟ್ 8 ಅದ, ಇಲ್ಲಿ ಇಂಟು 8 ಮಾಡಿರಿ. 5 3 5 3 15, ಮೈನಸ್ ಸಿಂಬಲ್ ಆಸ್ ಇಟ್ ಈಸ್. 1 8 8 ಈಕ್ವಲ್ಸ್ ಟು 3 3 9 ಮೈನಸ್ 1 8 8. ಎಷ್ಟು ಬರ್ತದೆ ನೋಡ್ಕೊತ ಹೋಗೋಣ. ಈಗ 15 - 8 ಅಂತದ, ಎಷ್ಟು ಬಂತು 7. ಸೊ ಇದು 7 ಡಿವೈಡೆಡ್ ಬೈ 24. ಅದಾದ ನಂತರ 9 - 8 ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ, 1 ಡಿವೈಡೆಡ್ ಬೈ 24. ಈಗ ಯಾವುದು ಸ್ಯಾಕ್ರಿಫೈಸ್ ರೇಷಿಯೋ, ಯಾರ್ಯಾರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ರಾಜ ಮತ್ತು ಕಿರಣ್. ಹಾಗಾಗಿ ದೇರ್ ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಜ ಆ್ಯಂಡ್ ಕಿರಣ್, ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಟು 7 ಡಿವೈಡೆಡ್ ಬೈ 24 ಇಷ್ಟು 1 ಡಿವೈಡ್ ಬೈ 24. 24 ಹೋಯಿತು, ಕನ್ವರ್ಟ್ ಆಗಿ 7:1 ಅಂತ ಬರ್ತದೆ. ಈ ರೀತಿ ನಿಮ್ಮ ಆನ್ಸರ್ಸನ್ನು ಬರೀಬೇಕು. ಗೇನ್ ರೇಷಿಯೋ ಬರಲಿ, ಸ್ಯಾಕ್ರಿಫೈಸ್ ರೇಷಿಯೋ ಬರಲಿ, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. 100% ಗೇನ್ ಅಥವಾ ಸ್ಯಾಕ್ರಿಫೈಸ್ ಎರಡರಾಗನ ಬರ್ತದೆ, ಬಟ್ ಡೈರೆಕ್ಟನ್ನು ಬರ್ತದೆ. ಓಲ್ಡ್ ರೇಷಿಯೋನು ಕೊಟ್ಟಿರ್ತಾರೆ, ನ್ಯೂ ರೇಷಿಯೋನು ಕೊಟ್ಟಿರ್ತಾರೆ. ಇಸ್ ಇಟ್ ಕ್ಲಿಯರ್? ಸೊ 2 ಕ್ವಶನ್ ಪೇಪರ್ಸನ್ನು ಮಾಡಿದ್ದೀನಿ, ಒಂದು 2023-22, ಒಂದು 2023. ಇದು ಆ್ಯನ್ಯುವಲ್ ಎಕ್ಸಾಮ್ 2023, ಇದು ಆ್ಯನ್ಯುವಲ್ ಎಕ್ಸಾಮ್ 2022. ಸೊ ಮತ್ತೊಂದು ಕ್ವಶನ್ ಪೇಪರನ್ನು ತಗೋತೀನಿ. ಆ್ಯನ್ಯುವಲ್ ಎಕ್ಸಾಮ್ ಇಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಅದ 2023 ಬಂದಿರುವಂಥ ಪ್ರಿಪ್ರೇಟರಿ ಕ್ವಶನ್ ಪೇಪರ್. ಇಲ್ಲಿ ಏನು ಕೇಳ್ತಾ ಇದ್ದಾರು ಅಂತ ನೋಡೋಣ. ಇಲ್ಲದ ಕ್ವಶನ್ ನಂಬರ್ 26 ಪೇಪರನ್ನು ಮಾಡಿಸ್ತೀನಿ ನಾನು ಒಂದು ಸ್ವಲ್ಪ. ಓಕೆ, ಇಲ್ಲಿ ಕ್ವಶನ್ ನಂಬರ್ 26 ಕಾಣ್ತಾ ಇದೆ ನೋಡ್ರಿ, ಒಂದು ಸ್ವಲ್ಪ ಮೇಲೆ ತಗೋತೀನಿ. ಅಮರ್, ಆಕಾಶ್ ಆ್ಯಂಡ್ ಅರ್ಜುನ್ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:2:1. ಸೊ ಇಲ್ಲಿ ಸಾಲ್ವ್ ಮಾಡ್ತೀನಿ ನಾನು. ಏನೇನೋ ಫಸ್ಟು 2023 ನಮ್ಮ ಪ್ರಿಪ್ರೇಟರಿಯಲ್ಲಿ ಬಂದಿರುವಂಥದ್ದು. ಓಕೆ, ಕ್ವಶನ್ ನಂಬರ್ 26 ಲಾಸ್ಟ್ಗೆ ಹೋಗ್ತೀನಿ ನಾನು ಡೈರೆಕ್ಟ್ಲಿ. ಏನು ಕ್ಯಾಲ್ಕುಲೇಟ್ ಮಾಡತ್ತಾನೋ, ಗೇನ್ ರೇಷಿಯೋ ಆಫ್ ಅಮರ್ ಆ್ಯಂಡ್ ಅರ್ಜುನ್. ಸೊ ಇಲ್ಲಿ ಹೆಡ್ಡಿಂಗ್ ಏನು ಹಾಕಬೇಕು, ಸಿಸ್ಟಮೆಟಿಕ್ ಆಗಿ ಬರೀರಿ. ಹೆಂಗೆ ಬರೀತೀವಿ ಹಿಂಗೆ ಬರೀರಿ, ಮಾರ್ಕ್ಸ್ ತೆಗೆಯೋ ಚಾನ್ಸಸ್ನೇ ಇಲ್ಲ. ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಆಫ್ ಹೂಮ್, ಆಫ್ ಅಮರ್ ಆ್ಯಂಡ್ ಅರ್ಜುನ್, ಆಫ್ ಅಮರ್ ಆ್ಯಂಡ್ ಅರ್ಜುನ್. ಸೊ ಏನೇನು ಕೊಟ್ಟಿರ್ಬೇಕು ಅವರು, ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಚೆಕ್ ಮಾಡಿರಿ. ಎಸ್ ಕೊಟ್ಟಾರ ಅವ್ರು, ಇದೇ ಓದೇನು ನಾನು. ಅಮರ್, ಆಕಾಶ್ ಆರ್ ಪಾರ್ಟ್ನರ್ ಆ್ಯಂಡ್ ಅರ್ಜುನ್ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್. 3 ಜನ ಅದರಲ್ಲಿ, ಕರೆಕ್ಟಾ? ಸೊ ಲಾಸಸ್ ಇನ್ ದ ರೇಷಿಯೋ ಆಫ್ 2:2:1. ಸೊ 2:2:1. ನೆಕ್ಸ್ಟ್ ಆಕಾಶ್ ರಿಟೈರ್ಸ್. ಸೊ ಯಾರು ರಿಟೈರ್ ಆಗ್ತಾ ಇದ್ದಾರೋ ಅವ್ರ ಹೆಸರನ್ನು ಬರೀರಿ ಇಲ್ಲಿ. ರಿಟೈರಿಂಗ್ ಪಾರ್ಟ್ನರ್, ರಿಟೈರಿಂಗ್ ಪಾರ್ಟ್ನರ್ ಯಾರು, ಆಕಾಶ್. ಸೊ ಆಕಾಶ್ ರಿಟೈರ್ಸ್. ಅದಾದ ನಂತರ ಅಮರ್ ಆ್ಯಂಡ್ ಅರ್ಜುನ್ ಅಗ್ರೀಡ್ ಟು ಶೇರ್ ದ ಫ್ಯೂಚರ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ. ಫ್ಯೂಚರ್ ಅಂದರೆ ಏನು, ನ್ಯೂ ರೇಷಿಯೋ. ಸೊ ನ್ಯೂ ರೇಷಿಯೋ ಎಷ್ಟದ, ನ್ಯೂ ರೇಷಿಯೋ ಎಷ್ಟದಪ್ಪ ಅಂದರೆ 3:1. 3:1. ಯಾರು ರಿಟೈರ್ ಆಗ್ಯಾರ್ರಿ, ಆಕಾಶ್. ಸೊ ಈ 3ರಲ್ಲಿ ಆಕಾಶ್ ಯಾರು ಅನ್ನೋದನ್ನು ಫೈಂಡ್ ಮಾಡಿರಿ. ಅಮರ್, ಆಕಾಶ್, ಅರ್ಜುನ್. ಸೊ ಆಕಾಶ್ ಎಷ್ಟನೇ ನಂಬರ್ ಅದನ್ನು, 2ನೇ ನಂಬರ್. ಸೊ ಅಂದರೆ ಇಲ್ಲಿ ಸೆಕೆಂಡ್ ಇರುವಂಥದ್ದು ರೌಂಡ್ ಮಾಡಿರಿ, ಬಿಕಾಸ್ ಈ ನಂಬರ್ ಹೋಯ್ತು. ಇಸ್ ಇಟ್ ಕ್ಲಿಯರ್? ಈಗ ಗೇನ್ ರೇಷಿಯೋ ಫಾರ್ಮುಲಾ ಏನದ, ಗೇನ್ ರೇಷಿಯೋ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಕರೆಕ್ಟಾ? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಗೇನ್ ರೇಷಿಯೋದಲ್ಲಿ ಈಗ ಹೆಸರು ಬರ್ಕೊಂತ ಹೋಗ್ಬೇಕು ನಾನು. ಯಾರದರಲ್ಲಿ, ಆಕಾಶ್. ಈ ಮನುಷ್ಯನ ಬಿಟ್ಟು ಉಳ್ಕಿದಾರ ಹೆಸರು ಬರೆದ್ಬಿಡ್ರಿ. ಇಲ್ಲೂ ಕೂಡ ಹಂಗೆ ಚಂದನ್, ಇವನು ಬಿಟ್ಟು ಉಳ್ಕಿದಾರ ಹೆಸರು ಬರೀರಿ. ಇಲ್ಲಿಯೂ ಕೂಡ ಗಿರೀಶ್, ಅವನ ಬಿಟ್ಟು ಉಳ್ಕಿದಾರ ಹೆಸರು ಬರೀರಿ. ಸೊ ಆಕಾಶ್ ಹೋದ. ಯಾರ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಅಮರ್ ಮತ್ತು ಅರ್ಜುನ್. ಹೆಡ್ಡಿಂಗ್ ನೋಡ್ರಿ, ಈ ರೀತಿ ನೀವು ಬರ್ಕೊಂಡಾಗ ನಿಮಗೆ ಕ್ವಶನ್ ಪೇಪರ್ ನೋಡೋಕೆ ಹತ್ತಂಗಿಲ್ಲ ಮತ್ತೊಂದು ಸಲ. ಯಾರ್ಯಾರು ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಮರ್ ಮತ್ತು ಅರ್ಜುನ್. ಸೊ ಹಾಗಾಗಿ ಒಂದು ಸಲ ಅಮರ್ ಮತ್ತೊಂದು ಸಲ ಅರ್ಜುನ್ ಅಂತ 2 ಸಲ ಒಂದೊಂದು ಲೈನ್ ಬಿಟ್ಟು ಬರೀಬೇಕು. ಓಕೆ, ನ್ಯೂ ರೇಷಿಯೋ ಆಫ್ ಅಮರ್, ನ್ಯೂ ರೇಷಿಯೋ ಇಲ್ಲಿ ಎಷ್ಟದ 3. ಸೊ 3 ಡಿವೈಡೆಡ್ ಬೈ 4.
ಮೈನಸ್ ಓಲ್ಡ್ ರೇಷಿಯೋ ಆಫ್ ಅಮರ್. ಓಲ್ಡ್ ರೇಷಿಯೋ ಅಮರ್ ಯಾರ ಹತ್ರ ಒಳಗಡೆ, ಅಮರ್, ಆಕಾಶ್, ಅರ್ಜುನ್. ಸೊ ಅಮರ್ ಯಾರು, ನಂಬರ್ 1, ದಟ್ ಈಸ್ 2. 2 + 2 4, 4 + 1 5. So 2 divided by 5. Is it clear? Next, Arjun, new ratio of Arjun 1, 1 divided by 4 minus old ratio of Arjun. Old ratio ಇಲ್ಲಿ ಅರ್ಜುನ್ ಯಾರು, ಅಮರ್, ಆಕಾಶ್. ಆಕಾಶ್ ಅಂತ ಹೋದ. ಸೊ ಅರ್ಜುನ್ ಇಲ್ಲಿ ಕೂಡ 1, 1 divided by ಎಷ್ಟು, 2 + 2 4, 4 + 1 5, 1 divided by 5. ಈಗ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರೋ ಅಂಶ 4 ಮತ್ತು 5 ಒಂದ ಮಗ್ಗಿದಾಗ ಬರ್ತಾವೆ ಅಂತ ಚೆಕ್ ಮಾಡ್ರಿ. ಒಂದ ಮಗ್ಗಿದಾಗ ಬರಂಗಿಲ್ರಿ ಸರ್. ಒಂದ ಮಗ್ಗಿದಾಗ ಬರಂಗಿಲ್ಲ ಅಂದ್ರೆ ನಾನು ಹೇಳಿರೋ ಶಾರ್ಟ್ಕಟ್ ಅನ್ನು ಮಾಡ್ರಿ. 4 × 5 ದಟ್ ಈಸ್ 20. ಅದೇ ನಿಮ್ಮ LCM. ಇಲ್ಲೂ ಕೂಡ 20. ಈಗ ಹೆಂಗೆ ಮಲ್ಟಿಪ್ಲೈ ಮಾಡಬೇಕು, 4 ಅದ ಇದ್ರ ಅಪೋಸಿಟ್ 5, ಸೊ ಇಲ್ಲಿ ಇಂಟು 5. ಇಲ್ಲಿ 5 ಅದ ಇದ್ರ ಅಪೋಸಿಟ್ 4, ಸೊ ಇಲ್ಲಿ ಇಂಟು 4. ಇಲ್ಲೂ ಕೂಡ ಸೇಮ್ ಇಂಟು 5 ಇಂಟು 4 ಅಪೋಸಿಟ್ ನಂಬರ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. 3 5 15 ಮೈನಸ್ 2 4 8 ಎಷ್ಟು ಬರ್ತದೆ, 7/20 ಬರ್ತದೆ. ಅದಾದ ನಂತರ 1 5 5, 1 4 minus symbol as it is, 1 × 4 4. So 5 minus 4, 1 divided by 20. So therefore sacrifice ಅಲ್ಲ ಇದು, gain ratio. Therefore gain ratio equals to 7/20 is to 1/20. 20 20 ಹೋಯ್ತು. So that is converted into 7:1. Is it clear? ಇದೇ ಸ್ಯಾಕ್ರಿಫೈಸ್ ಕೂಡ 7:1 ಬಂದಿತ್ತು ನೋಡ್ರಿ. ಇಲ್ಲೂ ಕೂಡ 7:1 ಬರ್ತಾ ಇದೆ. ಇದು 2023 ಪ್ರಿಪ್ರೇಟರಿಲಿ ಮಾಡಿರುವಂಥದ್ದು. 2021ರಲ್ಲಿ ಎಕ್ಸಾಮ್ ನಡಲಿಲ್ಲ ಬಿಕಾಸ್ ಆಫ್ ಕೋವಿಡ್. 2020 ಹಿಂದ್ಗಡೆಯಿಂದ ಬೇಡ, ಬಿಕಾಸ್ ಅದು ಬಹಳ ಹಳೆ ಸಿಲೆಬಸ್, ಕೆಲವೊಂದು ಸಲ ಹಳೇದಾಗಿರ್ತದೆ, ಹಾಗಾಗಿ ಅದು ಬೇಡ. ಸೊ ಈ 3 ಕ್ವಶನ್ಸ್ ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಮತ್ತೊಂದು ಗೇನ್ ರೇಷಿಯೋ. 90% ಗೇನ್ ರೇಷಿಯೋ ಕೊಡುವಂಥ ಚಾನ್ಸಸ್ ಅದ, 10% ಸ್ಯಾಕ್ರಿಫೈಸ್. ಯಾವುದೂ ಕೊಡಲಿ 100% ಡೈರೆಕ್ಟನ್ನು ಕೊಡ್ತಾನೆ ನಾವು. ಗೇನ್ ರೇಷಿಯೋ ಫಾರ್ಮುಲಾ ನ್ಯೂ ಮೈನಸ್ ಓಲ್ಡ್, ಸ್ಯಾಕ್ರಿಫೈಸ್ ಓಲ್ಡ್ ಮೈನಸ್ ನ್ಯೂ. ಓಲ್ಡ್ ರೇಷಿಯೋನು ಕೊಟ್ಟಿರ್ತಾರೋ, ನ್ಯೂ ರೇಷಿಯೋನು ಕೊಟ್ಟಿರ್ತಾರೋ, ಜಸ್ಟ್ ಫೈಂಡ್ ಮಾಡಬೇಕು ಡೈರೆಕ್ಟ್ಲಿ. LCM ಫೈಂಡ್ ಮಾಡೋ ಶಾರ್ಟ್ಕಟ್ಸ್ ಹೇಳ್ಕೊಟ್ಟಿದ್ದೀನಿ, ಅದನ್ನು ಮಾಡಿರಿ. ಓಕೆ, ಇಲ್ಲಿಗೆ ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ಪ್ರಾಬ್ಲಮ್ಸನ್ನು ಏನು ಮಾಡ್ತೀನಿ. ಯಾರಿಗಾದ್ರೂ ಇದು ಹೆಲ್ಪ್ ಆಗ್ತದ ಅಂತ ಅನಿಸ್ತದೆ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂತಹ ಕೆಲಸವನ್ನು ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಕೀಪ್ ಸಪೋರ್ಟಿಂಗ್.